ಅದೇ ನಮ್ಮ ಇನ್ನು ನಿರೀಕ್ಷೆ ಮಾಡಿದ್ದು ಫಲಿತಾಂಶ ಸಿಕ್ಕಿಲ್ಲ. ಆದ್ರೂ ಸಹ ಈ ಸಂದರ್ಭದಲ್ಲಿ ಆ 3 ಕ್ಷೇತ್ರದ ಸಮಸ್ಯೆ ಮತದಾರರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಅಷ್ಟೊಂದು ಬೆಂಬಲ ಎಲ್ಲ ಕೊಟ್ಟು ಈ ಒಂದು ನಾವು ನಿರೀಕ್ಷೆ ಮಾಡದೇ ಇದ್ರೂ ಸಹ ಒಂದು ಫಲಿತಾಂಶವನ್ನು ಕೊಟ್ಟಿದ್ದೀರಾ. ಅದೆಲ್ಲಾನು ಕೂಡ ನಾವು ಸ್ವೀಕರಿಸ್ತೀವಿ. ನಾವು ಸಹ ಒಂದು ಅವಲೋಕನ ಮಾಡಬೇಕಾಗಿದೆ, ಏನಕ್ಕಿಂತ ಒಂದು ಫಲಿತಾಂಶ ಬಂದಿದೆ. ಆದ್ರೆ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಮಹಾರಾಷ್ಟ್ರ ಮತ್ತು ಹರಿಯಾಣ ಅಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಮುಂದೆ ಭವಿಷ್ಯದಲ್ಲಿ ಕರ್ನಾಟಕದಲ್ಲೂ ಸಹ ಈ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ. ಈ ಸರ್ಕಾರಕ್ಕೆ ಕೊಟ್ಟಂತ ತೀರ್ಪು ಈ ನೋಡಿ, ನಾವು ಸಹ ಒಂದು ಅವಲೋಕನ ಮಾಡಬೇಕು. ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲೆಲ್ಲ ಇದು ಆಡಳಿತದಲ್ಲಿರುವಂತ ಪಕ್ಷಕ್ಕೆ ಸಾಮಾನ್ಯವಾಗಿ ಬೆಂಬಲ ಕೊಡುವಂಥದ್ದು. ಅದೇ ಅಂತೆ ಈ ಫಲಿತಾಂಶನೂ ಕೂಡ ಬಂದಿದೆ. ಆದ್ರೂ ಸಹ ನಾವು ಅವಲೋಕನ ಮಾಡಬೇಕಾಗಿದೆ. ಮಾಡ್ತಾ ನಾವು ಮುಂದುವರಿತೀವಿ. ನಮ್ಮ ಹೋರಾಟನೂ ಸಹ ಮುಂದುವರಿಯುತ್ತೆ. ನಾವು ನೋಡುವಾಗ ಗ್ರೌಂಡ್ ರಿಯಾಲಿಟಿಯಲ್ಲಿ ನಮ್ಮ ಪರವಾಗಿ ಅಂದ್ರೆ ನಮ್ಮ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿತ್ತು. ಆದ್ರೂ ಸಹ ಜನರು ಏನ್ ತೀರ್ಮಾನ ಮಾಡ್ತಾರೆ ನಾವು ಒಪ್ಕೋಬೇಕು. ಈಗಾಗಲೇ ಒಂದು ಇವತ್ತು ಏನೇನು ಅಜೆಂಡಾ ಪಾಯಿಂಟ್ಸ್ಗಳಿತ್ತು ಅದು ಏನು ನಮ್ಮ ಮೈಸೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಚರ್ಚೆ ಮಾಡ್ತಾ ಇದ್ರು. ನಮ್ಗೆ ಹೇಳಿದ್ದು ಇದು ಮೈಸೂರು ಬೃಹತ್ ಮೈಸೂರಿನ ಏನು ಮೇಲ್ದರ್ಜೆಗೋಸ್ಕರ ಇಲ್ಲಿ ಚರ್ಚೆ ನಡೀತಾ ಇತ್ತು. ಆದ್ರೂ ಸಹ ಏನು ಸಮಸ್ಯೆ ಇಲ್ಲ, ಒಳ್ಳೆಯ ಒಂದು ಚರ್ಚೆ ನಡೆದಿದೆ. ಜನರು ಒಂದು ಅಂದ್ರೆ ಅನೇಕ ಸಂಘ ಸಂಸ್ಥೆಗಳು, ಮಾಜಿ ಮಹಾಪೌರರು, ಅನೇಕರು ನಾಗರಿಕರು ಬಂದು ಇವತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲಾನು ಸ್ವೀಕರಿಸುತ್ತಾ ಇವಾಗ ಮುಂದೆ ಒಂದು ಒಳ್ಳೆ ಕಮಿಟಿಯನ್ನು ಸೃಷ್ಟಿ ಮಾಡಿದ ನಂತರ ಈ ಮೈಸೂರು ಏನು ಬೃಹತ್ ಮೈಸೂರು ಮಾಡ್ಲಿಕ್ಕೆ ಏನು ದಾರಿ ಅಂತ ನಾವು ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಬಹಳ ಸಮಸ್ಯೆಗಳಿದಾವೆ. ಅದೆಲ್ಲಾನು ಕೂಡ ಬಗೆಹರಿಸಿದ ನಂತರ ಈ ಬೃಹತ್ ಮೈಸೂರಿಗೆ ನಾವು ಮುಂದುವರಿಬೇಕಾಗಿದೆ. ಎಷ್ಟೋ ಕಡೆ ಮೂಲಭೂತ ಸೌಕರ್ಯಗಳಾಗಿಲ್ಲ. ಪಟ್ಟಣ ಪಂಚಾಯತಿಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ಅಲ್ಲಿ ಏನೇನು ಸೂಕ್ತ ಜನರ ಪ್ರತಿನಿಧಿ ಮೂಲಕ ಏನೇನು ಕ್ರಮಗಳು ತಗೋಬಹುದು ಅದು ಆಗ್ತಾ ಇಲ್ಲ. ಸೊ ಇದೆಲ್ಲ ಸಮಸ್ಯೆಗಳು ಇರೋ ಕಾರಣಕ್ಕಾಗಿ ಪ್ರಸ್ತುತ ಸ್ಥಿತಿಯಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿದ ನಂತರ ಈ ಬೃಹತ್ ಮೈಸೂರಿಗೆ ಹೋಗಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಆದ್ರೆ ನಮ್ಮ ಬೆಂಬಲ ಇದೆ, ಇದು ಅತಿ ಅವಶ್ಯ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂದ್ರೆ ಏನೇ ಇರ್ಲಿ ಕೇಂದ್ರದ ಒಂದು ನಗರಾಭಿವೃದ್ಧಿ ಯೋಜನೆಯಲ್ಲಿ ಅದು ಒಂದೇ ಒಂದು ಬಾಡಿಯಲ್ಲಿ ಇದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಅನುಕೂಲ ಆಗುವಂತದ್ದು ಬೆಳವಣಿಗೆ. ಆದ್ರೂ ಸಹ ಪ್ರಕ್ರಿಯೆಯಂತೆ ನಡಿಬೇಕು ಅಂತ ನಾವು ಸಲಹೆ ಕೊಡ್ತೀವಿ.